ಅವ್ರಿಗೊಂದಾಯ ನನಗೊಂದಾಯನ ಬರ್ಲಿ. ಚುನಾವಣೆಗಳಲ್ಲಿ ಇದನ್ನೇ ಇಟ್ಕೊಂಡು ಹೋಗ್ತೀವಿ ನಾವು. ಮುಗ್ಧ ಜನರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ವಿರೋಧಿಗಳಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನನಗೂ ಅವಕಾಶ ಕೊಡ್ಬೇಕು. ನಮ್ಮ ಪಕ್ಷದ ವರಿಷ್ಠರಲ್ಲಿ ನಾನು ಕೇಳ್ಕೊಂತ ಇದ್ದೀನಿ. ನಮ್ಮ ಪಕ್ಷದ ವರಿಷ್ಠರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ತಾವು ಏನು ಈ ಸುಳ್ಳನ್ನು ವಾಲ್ಮೀಕಿ ಮಹರ್ಷಿಯ ಹಗರಣ ಅಂತೇಳಿ ಹೇಳ್ತಾ ಇದ್ರಲ್ಲ, ಅದರಲ್ಲಿ ನನ್ನ ಪಾತ್ರ ಇಲ್ಲ 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 ಅನ್ನುವುದನ್ನು ನಾನು ಜಗಜ್ಜಾಹಿರಾಗಿ ಮಾಡಿದ್ದೀನಿ. ನನ್ನಿಂದ ಏನ್ ತಪ್ಪಾಗಿದೆ ಸ್ವಾಮಿ? ನಾನು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಕ್ಕೆ ನನಗೆ ಶಿಕ್ಷೆನಾ? ಪ್ರೂಫ್ಸ್ ಎಲ್ಲಿದೆ? ನಾನು ಏನಾದ್ರು ಒಂದು ಸೈನ್ ಮಾಡಿದ್ದೀನ? ಒಂದು ಆದೇಶ ಕೊಟ್ಟಿದ್ದೀನ? ನನ್ನಿಂದ ಏನಾದ್ರೂ ₹1 ಆದ್ರೂ ನನ್ನಿಂದ ಬಂದಿದೆನಾ? ನನಗೆ ಹೋಗ್ ಬಂದಿದೆನಾ? ನನ್ನ ನೋಟ್ ಶೀಟ್ ಇದೆನಾ? ಯಾಕೆ ಸ್ವಾಮಿ ಇಷ್ಟು ದಲಿತರ ಮೇಲೆ ತಾವು? ಅದಕ್ಕೆ ನಾನು ಹೇಳೋದು, ತಾವು ಮನುವಾದಿಗಳು. ಮನುಸ್ಮೃತಿಯಲ್ಲಿ ಇರುವಂತಹ ಒಂದು ಪುರಾಣ ಕಾಲದಲ್ಲಿ ಇರುವಂತಹ ಪದ್ಧತಿಯನ್ನ ತಾವು ತೆಗೆದುಕೊಂಡು ಬರ್ಲಿಕ್ಕೆ ತಾವು ಹೋಗ್ತಾ ಇದ್ದೀರಲ್ಲ. ದೇಶದ ಜನತೆ ನೋಡ್ತಾ ಇದೆ. ಈಗಾಗ್ಲೇ ಕೂಡ ಪೂರ್ಣ ಪ್ರಮಾಣದಲ್ಲಿ 100ಕ್ಕೆ 100ರಷ್ಟು ಹಣ ಕೂಡ ವಾಪಸ್ ಆಗಿದೆ. ನಾನು ಕಳಿಸಿದ್ದಲ್ಲ, ಬ್ಯಾಂಕ್ ಅಲ್ಲಿ ಮಾಡ್ಕೊಂಡಿದ್ದಂತವ್ರು. ಹಂಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿನ ದೇಶದ ಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್ ಅವ್ರು ಯಾಕೆ ಮಾಡ್ಕೊಡ್ದು? ಅವರು ಮೂಗಿನ ಅಡಿಯಲ್ಲಿರುವಂತ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಅಡಿಯಲ್ಲಿರುವಂತದ್ದನ್ನೇ ಅವ್ರು ಮಾಡ್ಬೇಕಲ್ಲ, ಅವ್ರು ರಾಜೀನಾಮೆ ಮಾಡ್ಬೇಕಲ್ಲ. ನನ್ನಿಂದ ಯಾಕೆ ಸ್ವಾಮಿ? ನಾನು ದಲಿತ ಅಂತೇಳ? ನಾನು ಆದಿವಾಸಿ ಅಂತೇಳ? ಇದು ಒಳ್ಳೇದಾಗಲ್ಲ ತಮಗೆ. ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದಾರೆ, ದಲಿತರು ಮೊದ್ಲಿದ್ದಂಗ ಇಲ್ಲ. ಒಬ್ಬ ನಿರಾಕರಣದಿಂದ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿಕೊಟ್ಟಿರಲ್ಲ ಮನುವಾದಿಗಳು. ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಸವಾಲ್. ನಾನು ಇವತ್ತು ಸಂವಿಧಾನಕ್ಕೆ ತಲೆಬಾಗಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ತಾವು ತಪ್ಪು ಮಾಡಲಿಲ್ಲ, ತಾವು ಮಾಡ್ಕೊಡ್ದು ಅಂತ ಹೇಳಿದ್ರು. ಆದ್ರೂ ಕೂಡ ನಮ್ಮ ವರಿಷ್ಠರಿಗೆ ಯಾವುದೇ ಕಾರಣಕ್ಕೂ ನನ್ನಿಂದ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು 100 ಹಾರ್ಸ್ ಪವರ್ ಅಲ್ಲಿ ಓಡ್ತಾ ಇದೆ. ನನ್ನಿಂದ ಮುಜುಗರ ಆಗ್ಬಾರ್ದು ಅನ್ನುವಂತ ಕೇವಲ ಒಂದೇ ಒಂದು ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಅಭಿವೃದ್ಧಿ ಕುಂಠಿತ ಆಗ್ಬಾರ್ದು, ಜನಕ್ಕೆ ದಿಕ್ಕು ತಪ್ಪಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ನಮ್ಮ ವರಿಷ್ಠರು ಮಾನ್ಯ ಖರ್ಗೆಜಿಯವರು, ಇದೇ ರಾಜ್ಯದವರು, ಅವರು ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಸುಳ್ಳನ್ನು ಬಿಡಿಸ್ಕೊಂಡು ಹೋಗ್ತಾ ಇದಾರಲ್ಲ, ಮತ್ತೆ ಅವ್ರಿಗೂ ಮುಜುಗರ ಆಗ್ಬಾರ್ದು ಅನ್ನೋ ವಿಚಾರದಿಂದ ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವಂತದ್ದು ಅವರೇ ಬಿಡ್ಲಿಲ್ಲ. ನನ್ನನ್ನು ಬಿಡ್ತಾರೆ ಸ್ವಾಮಿ ಈ ಮನುವಾದಿಗಳು? ಈ ದಲಿತರನ್ನ, ಶೋಷಿತ ವರ್ಗದವರನ್ನ, ಅಲ್ಪಸಂಖ್ಯಾತರನ್ನ ಬಿಡ್ತಾರ ನೀವು? ಇವತ್ತು ನಾನು ಓಡಾಡ್ತೀನಿ. ಈ ರಾಜ್ಯದಲ್ಲಿ ನನಗಾಗಿರುವಂತ ಅನ್ಯಾಯವನ್ನು ಎತ್ತಿ ಹಿಡಿತೀನಿ. ನಾನು ನನ್ನ ಪರಿಶಿಷ್ಟ ಪಂಗಡದ ಸಮಾಜದವರು 15 ಸ್ಥಾನಗಳಲ್ಲಿ ಕೂಡ ನಾನು ಓಡಾಡ್ತೀನಿ. ನನಗೆ ಮಾಡಿರುವಂತ ಈ ಬಿಜೆಪಿ ದುಷ್ಟ ಶಕ್ತಿಗಳು, ಕೋಮುವಾದಿ ಪಕ್ಷದವರು ವಿನಾಕಾರಣ ಹಗರಣ ಇಲ್ಲದೇನೆ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ರಲ್ಲ ಸ್ವಾಮಿ. ಶಂಭುಕ ಅನ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತ ತಪಸ್ಸನ್ನ ಶಂಭುಕ ಮಾಡ್ತಾ ಇದ್ದ, ಅವನ ತಲೆದಂಡ ಆಯ್ತು. ಆದ್ರೆ ಇವತ್ತು ನಾನು ಶಂಭುಕ ಆಗ್ಲಿಕ್ಕೆ ನನ್ನ ತಯಾರಿಲ್ಲ ಸ್ವಾಮಿ. ನಾನು ಇಡೀ ದೇಶವನ್ನು ಈ ಹಿಂಬಾಗಿಲಿಂದ ಬರ್ತಿರ್ತಾವ. ಈ ರಾಜ್ಯದಲ್ಲಿ ಪ್ರತಿ ಬಾರಿ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಕೂಡ ತಾವು ಹಿಂಬಾಗಿಲಿನಿಂದ ಬಂದಿರೋದು. ಈ ರಾಜ್ಯ ಯಾವತ್ತೂ ಕೂಡ ನಿಮಗೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಕೊಡೋದಿಲ್ಲ.
ನಮ್ಮ ರಾಜ್ಯ ಅಂತ ಬುದ್ಧಿವಂತರ ನಾಡಾಗಿದೆ ಇವತ್ತು. ಅಂತ ಒಂದು ಬುದ್ಧಿವಂತರ ನಾಡಲ್ಲಿ ಕೂಡ ಇರೋ ಪಕ್ಷದವ್ರನ್ನ ಬೇರೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತಾವು ಸಂಸಾರವನ್ನು ನಡೆಸುವಂತದ್ದು ತಾವು ಮಾಡ್ಕೊಂತ ಇದ್ರಿ. ಬೇರೆ ಪಕ್ಷದಿಂದ ಗೆದ್ದಂತವ್ರನ್ನ ತೆಗೆದುಕೊಂಡು ಹೋಗಿ ತಾವು ಸರ್ಕಾರವನ್ನು ರಚನೆ ಮಾಡಿ 40% ಲೂಟನ್ನು ತಾವು ಮಾಡಿದ್ದೀರಿ ಇವತ್ತು. ಇಂಥದನ್ನೆಲ್ಲ ಬೆಳಕು ಚೆಲ್ಲಬೇಕಂದ್ರೆ ನನಗೆ ಸದನದಲ್ಲಿ ಅವಕಾಶ ಮಾಡಿ.